अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम्। अविवादो अविरुद्धश्च देशितस्तं नमाम्यहम्। श्री गुरुभ्यो नमः। हरि ओम्। अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारती। शङ्कराचार्य सच्छिष्यम् ज्ञानिराजं तपस्विनम् नैष्कर्म्य सिद्धिकर्तारम् सुरेश्वरमहं भजे। वन्दे तं सच्चिदानन्दम् यतिवर्यं महामतिम् वेदान्तसारज्ञम् सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। भगवद्भक्तರು सद्गुरु ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ವಸ್ತುತಂತ್ರಜ್ಞಾನ ಪ್ರಿಯರು ವೇದಾಂತಾರ್ಥ ತತ್ಪರರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ. ನಾಳೆ ದಿವಸ ಏಕಾದಶಿ, ಇಂದು ದಶಮಿ, ಗುರುವಾರ. 2023
26ನೇ ಇಸವಿ ಫೆಬ್ರವರಿ ಮಾಹೆಯಲ್ಲಿ 26ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇನ ಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಅಥ ಸ್ವರೇಶ್ವರಾಚಾರ್ಯಾಣಾಂ ನೈಷ್ಕರ್ಮ್ಯ ಸಿದ್ಧೌ ತೃತೀಯಾಧ್ಯಾಯೇ ತ್ರಯೋದಶ ಶ್ಲೋಕಃ. 3ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಧರ್ಮ ಧರ್ಮಿತ್ವ ಭೇದೋಸ್ಯಾಹ ಸೋಪಿ ನೈವಾತ್ಮನೋ ಯತಃ ಪ್ರತ್ಯಜ್ಯೋತಿಃ ಅತೋ ಭಿನ್ನಂ ಭೇದ ಹೇತೋರಸಂಭವಾತ್. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತುಂಬಾ ಜೋರಾಗಿದೆ. ಇದು ವೇದಾಂತ ದರ್ಶನ, ವೇದಾಂತ ವಿಚಾರ, ವೇದಾಂತ ಪ್ರವಚನ. ಬುದ್ಧಿಗೂ ಆತ್ಮನಿಗೂ ಏನು ವ್ಯತ್ಯಾಸ? ಬುದ್ಧಿ ಪ್ರಚಂಡವಾಗಿದೆ, ಬುದ್ಧಿ ಅದ್ಭುತವಾಗಿದೆ, ಬುದ್ಧಿ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ತಾ ಇದೆ. ಬುದ್ಧಿಯಿಂದಲೇ ಈ ಪ್ರಪಂಚಕ್ಕೆ ಅಸ್ತಿತ್ವ, ಬುದ್ಧಿಯಿಂದಲೇ ಹಣಕ್ಕೆ ಬೆಲೆ, ಬುದ್ಧಿಯಿಂದಲೇ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಬೆಳೀತಾ ಇದೆ. ಬುದ್ಧಿಯಿಂದಲೇ ಆರೋಗ್ಯ, ಬುದ್ಧಿಯಿಂದಲೇ ವಿದೇಶ ಪ್ರವಾಸ, ಬುದ್ಧಿಯಿಂದಲೇ ಸ್ವರ್ಗ ನರಕ, ಬುದ್ಧಿಯಿಂದಲೇ ಧರ್ಮ ಅಧರ್ಮ, ಬುದ್ಧಿಯಿಂದಲೇ ಪುಣ್ಯ ಪಾಪ, ಬುದ್ಧಿಯಿಂದಲೇ ಬಂಧ ಮೋಕ್ಷ, ಬುದ್ಧಿಯಿಂದಲೇ ಅವಿದ್ಯಾ ವಿದ್ಯೆ. ಈ ಬುದ್ಧಿ ಅಷ್ಟೊಂದು ಜಡ ಇದೆ. 14 ಲೋಕಗಳಲ್ಲಿ ಅದ್ಭುತ ಶಕ್ತಿಯಿಂದ ಮೆರೆಯುತ್ತಿರುವಂತಹದ್ದು ಬುದ್ಧಿ. ಮನುಷ್ಯನ ಬುದ್ಧಿ ಬಂತ ಶ್ರೀಮಂತನಾಗ್ತಾ ಹೋಗ್ತಾನೆ, ಬುದ್ಧಿವಂತನ ಹೆಚ್ಚೆಚ್ಚ ವಿದ್ಯೆಯನ್ನ ಸಂಪಾದನೆ ಮಾಡ್ತಾ ಹೋಗ್ತಾನೆ. ಬುದ್ಧಿವಂತನ MLA ಇಂದ MP ಯಿಂದ PM ಆಗಿ ರಾಷ್ಟ್ರಪತಿಯಾಗಿ ವಿಶ್ವಪತಿ ಆಗ್ತಾ ಹೋಗ್ತಾನೆ. ಈ ಬುದ್ಧಿಯನ್ನ ಕುರಿತು ವೇದಾಂತಗಳು ಹೇಳ್ತಾ ಇದ್ದಾರೆ, ಬುದ್ಧಿಗೆ ಬುದ್ಧಿ ಇಲ್ಲ, ಬುದ್ಧಿಗೆ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ. ಇವತ್ತು ಎಲೆಕ್ಟ್ರಿಸಿಟಿಯಿಂದ ಎಲ್ಲ ವ್ಯವಹಾರಗಳು ಆಗ್ತಾ ಇವೆ. ಆ ಎಲೆಕ್ಟ್ರಿಸಿಟಿಗೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಸೂರ್ಯನಿಂದ ಪ್ರಪಂಚವೆಲ್ಲ ಬೆಳಕನ್ನು ಕಾಣ್ತಾ ಇದೆ. ಅಂತಹ ಸೂರ್ಯನಿಗೆ ಸ್ವತಃ ಬೆಳಕಿಲ್ಲ. ಏನ್ ಹುಚ್ಚುಚ್ಚು ಮಾತಿದು? ಕಣ್ಣು ಎಲ್ಲವನ್ನೂ ನೋಡ್ತಾ ಇದೆ. ಇವತ್ತಿನ ಪ್ರಪಂಚದಲ್ಲಿ ಕಣ್ಣಿನ ರಾಜ್ಯವೇ ಜೋರು. ಕಣ್ಣಿನ ರಾಜ್ಯಭಾರ. ಹುಡುಗನನ್ನ ನೋಡಿದೆ ಕಣ್ಣಿನಿಂದ, ಹುಡುಗಿಯನ್ನ ನೋಡಿದೆ ಕಣ್ಣಿನಿಂದ, ಒಂದ್ ಪೆನ್ನನ್ನ ನೋಡಿದೆ ಕಣ್ಣಿನಿಂದ, ಒಬ್ಬ ಗುರುವನ್ನ ನೋಡಿದೆ ಕಣ್ಣಿನಿಂದ, ಗ್ರಂಥವನ್ನ ನೋಡಿದೆ ಕಣ್ಣಿನಿಂದ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಕಣ್ಣು ಮನುಷ್ಯನಿಗೆ ದೊಡ್ಡ ಸಂಪತ್ತು. ಕಣ್ಣಿನಿಂದಲೇ ಮನೆ ಕಟ್ಕೋತಾನೆ, ಕಣ್ಣಿನಿಂದಲೇ ಗ್ರಂಥಗಳನ್ನು ಬರೀತಾನೆ,
ಕಣ್ಣುಗಳಿಂದಲೇ ಓಡಾಡ್ತಾನೆ, ಕಣ್ಣುಗಳಿಂದಲೇ ಆರೋಗ್ಯ ಸಂಪಾದನೆ ಮಾಡ್ತಾನೆ, ಕಣ್ಣುಗಳಿಂದಲೇ ವಿಶ್ವವಿಖ್ಯಾತರಾಗ್ತಾನೆ. ಇಂಥ ಕಣ್ಣಿಗೆ ಶಕ್ತಿ ಸ್ವತಃ ಇಲ್ಲ. ಯಚ್ಚಕ್ಷುಷಾ ನ ಪಶ್ಯತಿ ಏನ ಚಕ್ಷೋಗುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಯೆ. ಬಾಬಾ ಚೆನ್ನಾಗಿ ನೇದಂ ಯಜಿದಮುಪಾಸತೆ. ಮೇಲಕ್ಕೆ ಹೋಗ್ಬೇಕು ನಾವು. ಇಂದ್ರಿಯಗಳನ್ನ ದಾಟಿಕೊಂಡು ಮನಸ್ಸನ್ನು ದಾಟಿ ಬುದ್ಧಿಯನ್ನು ದಾಟಿ ನಿಂತಿರುವವನೇ ಬ್ರಹ್ಮನಿಷ್ಠ ಬ್ರಹ್ಮಜ್ಞಾನಿ. ನಮ್ಮ ಹಾಗೆ ಇರ್ತಾನೆ. ಬ್ರಹ್ಮಜ್ಞಾನಿಯು ಕೂಡ 5.5 ಅಡಿ 6 ಅಡಿ ಇರ್ತಾನೆ. ಬ್ರಹ್ಮಜ್ಞಾನಿಗೂ 2 ಕೈ, ಬ್ರಹ್ಮಜ್ಞಾನಿಗೂ 10 ಬೆಟ್ಟು, ಬ್ರಹ್ಮಜ್ಞಾನಿಗೂ 1 ಕಂಠ, ಬ್ರಹ್ಮಜ್ಞಾನಿಗೂ 2 ಕಿಡ್ನಿ, ಎಲ್ಲವೂ ಸಮ. ಆದರೆ ವಿವೇಕದ ಬಲದಿಂದ ನಾಹಂ ದೇಹ ನೇಂದ್ರಿಯಣ್ಯಂತರಂಗಂ ನಾಹಂಕಾರ ವಚನ ಇದೆ. ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಧರ್ಮ ಧರ್ಮಿತ್ವ ಭೇದೋಸ್ಯಾಹ ಸೋಪಿ ನೈವಾತ್ಮನೋ ಯತಃ ಪ್ರತ್ಯಜ್ಯೋತಿರತೋ ಭಿನ್ನಂ ಭೇದ ಹೇತೋರ ಸಂಭವಾತ್. ಚೆನ್ನಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕದಲ್ಲಿ ಆತ್ಮನಿಗೂ ಬುದ್ಧಿಗೂ ಏನ್ ವ್ಯತ್ಯಾಸ ಎನ್ನುವುದು ಹೇಳ್ತಾ ಇದ್ದಾನೆ. ಈಗ ಪದಚ್ಛೇದವನ್ನು ಮಾಡ್ತೇನೆ ನೋಡಿದ್ರೆ ಶ್ಲೋಕಕ್ಕೆ. ಧರ್ಮ ಧರ್ಮಿತ್ವ ಭೇದ 1, ಅಸ್ಯಾಹ 2, ಸಹ 3, ಅಪಿ 4, ನ 5, ಏವ 6, ಆತ್ಮನಃ 7, ಯತಃ 8, ಪ್ರತ್ಯಜ್ಯೋತಿ 9, ಅತಃ 10, ಅಭಿನ್ನಂ 11, ಭೇದ ಹೇತೋ 12, ಅಸಂಭವಾತಿ 13. ಚೆನ್ನಾಗಿದೆ. ಅನ್ವಯ ಹೇಳ್ತೀನಿ. ಈಗ ಅಸ್ಯಾಹ ಸ್ತ್ರೀಲಿಂಗ, ಬುದ್ಧೇಃ ಅಸ್ಯಾಹ ಬುದ್ಧೇಃ ಧರ್ಮ ಧರ್ಮಿತ್ವ ಭೇದ ಅಸ್ತಿ. ಎಷ್ಟು ಚೆನ್ನಾಗಿದೆ. ಅಸ್ಯಾಹ ಪ್ರಚಂಡ ಬುದ್ಧ್ಯಾಹ ಅದ್ಭುತ ಬುದ್ಧ್ಯಾಹ ಧರ್ಮ ಧರ್ಮಿತ್ವ ಭೇದ ಅಸ್ತಿ. ಆತ್ಮನಃ ಸಹ ಭೇದ ಅಪಿ ಯತಃ ನೈವ ಅತಃ ಪ್ರತ್ಯಜ್ಯೋತಿ ಅಭಿನ್ನಂ ಭೇದ ಹೇತೋ ಅಸಂಭವಾತ್. ಬಾ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಮತ್ತೊಮ್ಮೆ ಶ್ಲೋಕಕ್ಕೆ ಅನ್ವಯವನ್ನು ಹೇಳ್ತೇನೆ. ದಯಮಾಡಿ ತಾವು ಪೆನ್ ಇಟ್ಕೊಂಡು ಗುರುತು ಮಾಡ್ಕೋತ. ಅಸ್ಯಾಹ ಬುದ್ಧೇ ಅಂಡರ್ಸ್ಟುಡ್. ಅಸ್ಯಾಹ ಬುದ್ಧೇ ಧರ್ಮ ಧರ್ಮಿತ್ವ ಭೇದ ಅಸ್ತಿ. ಆತ್ಮನಃ ಯತಃ ಸಹ ಅಪಿ ಭೇದ ಧರ್ಮ ಧರ್ಮಿತ್ವ ಭೇದ ನ ಏವ ನೈವ ಅತಃ ಪ್ರತ್ಯಜ್ಯೋತಿ ಅಭಿನ್ನಂ ಭೇದ ಹೇತೋ ಅಸಂಭವಾತ್. ಜೋರ ಇದೆ. ಈ ಶ್ಲೋಕಕ್ಕೆ ಪೂಜ್ಯರಾದ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕೆ ಬರೆದಿದ್ದಾರೆ. ಯಥಾ ಬುದ್ಧೌ ಪೂರ್ವಯೋರೇವ ಮಾತ್ಮನಿ ಇತಿ ಅತಿಶಯೇನ. ಹಿಂದಿನ ಶ್ಲೋಕದಲ್ಲಿ ಬೋಧೃತ ಕರ್ತೃತ ಬುದ್ಧೇ ಕರ್ಮತಾ ಸ್ಯಾದಹಂ ತಥಾ
ತಯೋರೈಕ್ಯಂ ಯಥಾ ಬುದ್ಧೌ ಪೂರ್ವಯೋರೇವಮಾತ್ಮನಿ ಹೇಳಿದರು. ಹೇಗೆ ಬುದ್ಧಿಯಲ್ಲಿ ಎರಡೂ ಕೂಡ ಐಕ್ಯವನ್ನು ಹೊಂದುತ್ತದೆಯೋ, ಬೋಧೃತ ಕರ್ತೃತ ಎರಡೂ ಕೂಡ ಐಕ್ಯವನ್ನು ಹೊಂದುತ್ತದೆಯೋ, ತಥಾ ಅದೇ ರೀತಿಯಲ್ಲಿ ಪೂರ್ವಯೋ ಹಿಂದೆ ಹೇಳಿರುವ ಕೂಟಸ್ಥಬೋಧ ಪ್ರತ್ಯಕ್ಷ ಎರಡೂ ಕೂಡ ಆತ್ಮನಲ್ಲಿ ಒಂದಾಗಿರುತ್ತವೆ ಎಂದ್ರು. ಹಾಗೆ ಹೇಳಿದ್ದರಿಂದ ಒಂದು ತಪ್ಪರ್ಥ ಉಂಟಾಗುವುದಕ್ಕೆ ಅವಕಾಶ ಉಂಟು. ಯಥಾ ಬುದ್ಧೌ ಐಕ್ಯಂ ಏವಮೇವ ಪೂರ್ವಯೋ ಆತ್ಮನಿ ಐಕ್ಯಂ ಅಂತಂದ್ರು. ಇತಿ ಅತಿದೇಶೇನ ಬುದ್ಧಿ ಸಾಧರ್ಮ್ಯ ವಿಧಾನಾತ್ ನ ನಾನಾತ್ಮ ಪ್ರಸಕ್ತೌ ತದಪವಾದಾರ್ಥಮಾಹ. ಮೆಥಾಡಿಕಲ್ ಆಗಿ ಹೋಗ್ತಾ ಇದ್ದಾರೆ, ಸೈಂಟಿಫಿಕ್ ಆಗಿ ಹೋಗ್ತಾ ಇದ್ದಾರೆ. ಈಗ ಅತಿದೇಶವನ್ನ ಮಾಡಿದರು. ಅತಿದೇಶ ಅಂದ್ರೇನು? ಎಕ್ಸ್ಟೆನ್ಷನ್. ಬುದ್ಧಿಯಲ್ಲಿ ಬೋಧೃತ ಕರ್ಮತ ಎರಡೂ ಇದೆ. ಎಸ್, ಅದೇ ರೀತಿಯಲ್ಲಿ ಆತ್ಮನಲ್ಲಿಯೂ ಕೂಡ ಎರಡೂ ಇದೆ. ಯಾವುದು? ಕೂಟಸ್ಥ ಬೋಧ ಸ್ವರೂಪತ್ವ ಪ್ರತ್ಯಕ್ಷ. ಇಲ್ಲಿ ಅತಿದೇಶ ಮಾಡಿದ್ದರಿಂದ ಹೇಗೆ ಶಂಕರಾಚಾರ್ಯರವರು ಬ್ರಹ್ಮಜ್ಞಾನಿ ಪುಂಗವರಾಗಿ ನಿಜವಾದ ಸನ್ಯಾಸಿಗಳಾಗಿದ್ದರೋ, ಅದೇ ರೀತಿಯಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಕೂಡ ಬ್ರಹ್ಮಜ್ಞಾನಿ ಪುಂಗವರಾಗಿ ಯತಿವರೆಣ್ಯರಾಗಿದ್ದಾರೆ. ಅತಿದೇಶ ಅವರಂತೆ ಇವರು. ಅಂದರೆ ಆತ್ಮನಿಗೆ ಸ್ಪೆಷಲ್ ಆಗಿ ಹೇಳಲಿಲ್ಲ. ಹೇಗೆ ಬುದ್ಧಿಯಲ್ಲಿ ಎರಡು ಐಕ್ಯವನ್ನು ಹೊಂದುತ್ತದೆಯೋ ಅದೇ ರೀತಿಯಲ್ಲಿ ಆತ್ಮನಲ್ಲಿಯೂ ಎಂದು ಅತಿದೇಶ ಮಾಡಿದ್ದರಿಂದ ಪ್ಲಸ್ ಪಾಯಿಂಟ್ ಒಂದಾಯ್ತು, ಮೈನಸ್ ಪಾಯಿಂಟ್ ಇದೆ. ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಬುದ್ಧಿಯಂತೆ ಆತ್ಮನಲ್ಲಿಯೂ ಭೇದ ಉಂಟು. ನೋಡಿ ಎಷ್ಟು ಚೆನ್ನಾಗಿದೆ. ಬುದ್ಧಿಯಲ್ಲಿ ಭೇದವಿದೆ. ಏನ್ ಭೇದ? ಧರ್ಮ ಧರ್ಮಿತ್ವ. ಬುದ್ಧಿಯು ಧರ್ಮಿ. ಬುದ್ಧಿಯಲ್ಲಿ ಅಹಂಕಾರ ಎನ್ನುವಂತಹದ್ದು ಧರ್ಮ. ಬುದ್ಧಿ ಎನ್ನುವಂತಹದ್ದು ಧರ್ಮಿಯಾದರೆ ಬೋಧೃತ್ವ ಅಹಂತಗಳು ಧರ್ಮ. ಹೌದಾ? ಅದರಂತೆ ಅಂತ ಹೇಳಿದ್ದರಿಂದ ಬುದ್ಧಿ ಸಾಧರ್ಮ್ಯ ವಿಧಾನಾತೆ. ಬಹಳ ಚೆನ್ನಾಗಿದೆ. ಬುದ್ಧಿಯ ಸಾಧರ್ಮ್ಯವನ್ನ ವಿಧಾನ ಹೇಳಿದ್ದರಿಂದ ಬುದ್ಧಿಯಂತೆ ಆತ್ಮ ಅನ್ಬಿಟ್ರು. ಆ ಹೇಳಿದ್ದರಿಂದ ನಾನಾತ್ವ ಪ್ರಸಕ್ತವು. ಓಹೋ, ಬುದ್ಧಿಯಲ್ಲಿ ಭೇದ ಉಂಟು, ಬುದ್ಧಿಯಲ್ಲಿ ನಾನಾತ್ವ ಉಂಟು. ಬುದ್ಧಿಯಲ್ಲಿ ಧರ್ಮ ಧರ್ಮಿ, ಗುಣ ಗುಣಿ, ವಿಶೇಷಣ, ಚಿಕ್ಕದು ದೊಡ್ಡದು ಎಲ್ಲವೂ ಇದೆ. ಬುದ್ಧಿಯಲ್ಲಿ ಚೇತನ ಚೇತನಗಳು ಉಂಟು. ಬುದ್ಧಿಯಲ್ಲಿ ಸ್ಥೂಲ ಸೂಕ್ಷ್ಮ ಉಂಟು. ಬುದ್ಧಿಯಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಉಂಟು. ಅದಕ್ಕೆ ಹೆಸರೇನು? ನಾನಾತ್ವಂ. ಬುದ್ಧಿಯ ಮಟ್ಟದಿಂದ ನೋಡಿದಾಗ ಈ ಪ್ರಪಂಚದಲ್ಲಿ ನಾನಾತ್ವವಿದೆ. ಅದರಂತೆ ಆತ್ಮನಲ್ಲಿಯೂ ಕೂಡ ನಾನಾತ್ವ ಪ್ರಸಕ್ತವು. ಬುದ್ಧಿಯಂತೆ ಆತ್ಮ ಅಂದ್ಬಿಟ್ರೆ ಏನೇನ್ ದೋಷಗಳು ಉಂಟು ಆ ಬುದ್ಧಿಯಲ್ಲಿ ಎಲ್ಲವೂ ಬಂದಾಯ್ತು. ಬಹಳ ಸೂಕ್ಷ್ಮ ಇದೆ. ನಾವು ದೃಷ್ಟಾಂತವನ್ನ ಕೊಟ್ಟಾಗ ವಿವಕ್ಷಿತಾಂಶವನ್ನು ಮಾತ್ರ ಇಟ್ಕೊಳ್ಳಿ. ಇಲ್ಲದೆ ಹೋದರೆ ತಪ್ಪರ್ಥವಾಗ್ಬಿಡುತ್ತೆ. ಇದಕ್ಕೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದ್ ಕಥೆ ಹೇಳಿದ್ರು. ಜ್ಞಾಪಕ ಬಂದ್ಬಿಡ್ತೀಗ. ಅವರೇ ಜ್ಞಾಪಿಸ್ಬೇಕು ಕಥೆಗಳು ದೃಷ್ಟಾಂತಗಳನ್ನ. ಒಬ್ಬನ ಮನೆಗೆ ಕುರುಡ ಬಂದಿಯಾನೆ. ಕುರುಡ, ಅವನು ಭಿಕ್ಷುಕನೇನಲ್ಲ, ಶ್ರೀಮಂತ, ಆದ್ರೆ ಕುರುಡುತನ.
ಸ್ನೇಹಿತರು. ತನ್ನ ಸ್ನೇಹಿತನ ಮನೆಗೆ ಒಬ್ಬ ಅಂಧ ಬಂದಿಯಾನೆ, ಬ್ಲೈಂಡ್ ಮ್ಯಾನ್. ಬಂದಾಗ ಮಗು ಅಳ್ತಾ ಇತ್ತು. 6 ತಿಂಗಳು ಮಗು ಜೋರಾಗಿ ಅಳ್ತಾ ಇದೆ. ಆ ಕುರುಡ ಕೇಳ್ದ, ಮಗು ಇಷ್ಟೊಂದು ಜೋರಾಗಿ ಅಳ್ತಾ ಇದೆಯಲ್ಲ, ಯಾಕೆ? ಅವರು ಹೆಂಗಸ್ ಹೇಳಿದ್ರು, ಹಾಲು ಕುಡಿತಾ ಇದೆ, ಆದ್ದರಿಂದ ಹಾಲು ಕುಡಿತಾ ಇದೆ, ಅಳ್ತಾ ಇದೆ. ಹಾಲು ಬೇಕು ಬೇಕು ಅಂತ ಕೇಳ್ತಾ ಇದೆ. ಅಮ್ಮ ಹಾಲು, 6 ತಿಂಗಳು ಮಗು, ಅಮ್ಮ ಹಾಲು ಕೊಡ್ತಾ ಇದ್ರು, ಕುಡಿತಾ ಇದೆ. ಮಗು ಹಾಲು ಕುಡಿತಾ ಇದೆ, ಅದಕ್ಕೋಸ್ಕರ ಅಳ್ತಾ ಇದೆ ಅಂತ ಹೇಳಿದ್ರು. ಕುರುಡ ಏನು? ಹಾಲು ಅಂದ್ರೇನು ಗೊತ್ತಿಲ್ಲ. ಹಾಲು ಅಂತಂದ್ರೆ ಈ ಬಿಳುಪಾಗಿರುತ್ತಲ್ಲ, ಬಿಳಿಯಾಗಿರುವಂತಹದ್ದು ಹಾಲು ಅಂದ್ರು. ಕುಳ್ಳ. ಬಿಳುಪು ಅಂದ್ರೇನು? ಬಿಳುಪಾಗಿದೆ ಹಾಲು ಅಂತಂದ್ರೆ, ಬೆಳಗಿದೆ ಅಂದ್ರೆ ಈ ಕೊಕ್ಕರೆ ಇರುತ್ತಲ್ಲ, ಕೊಕ್ಕರೆ ಅದು ಬೆಳಿಗಿರುತ್ತೆ. ಕೊಕ್ಕರೆಯಂತೆ ಬೆಳಗಿರುವ ಹಾಲು ಅಂದ್ರು. ಕೊಕ್ಕರೆ ಅಂದ್ರೇನು? ಕೊಕ್ಕರೆ ಅಂದ್ರೆ ಈ ಕುಡ್ಗೋಲು ಮಚ್ಚು ಅಂತಿರುತ್ತಲ್ಲ, ಅದರಂತೆ ಯಾವ ಕೊಕ್ಕು ಗಂಕಾಗಿರುವಂತಹದ್ದು ಒಂದು. ಕುಡ್ಗೋಲು ಅಂದ್ರೇನು? ಕುರುಡ ಪಾಪ ಗೊತ್ತಾಗಿದೆ. ಸ್ನೇಹಿತ ಏನ್ ಮಾಡ್ದ, ಆ ಕುರುಡನ ಕೈಯನ್ನು ತಗೊಂಡ್ಬಿಟ್ಟು ಹೀಗೆ ಮಾಡ್ದ, ಅದನ್ನ ಹೀಗೆ ಕುಡ್ಗೋಲು ಹೀಗಿರುತ್ತಪ್ಪ ಅಂತ ತೋರಿಸ್ತ. ಆ ಕುರುಡ ಹೇಳಿದಂತೆ, ಇಷ್ಟ ದಪ್ಪನೆ ಹಾಲನ್ನ ಆ ಪುಟಾಣಿ ಮಗುವಿಗೆ ಕುಡಿಸಿದ್ರೆ ಅಳ್ದೇ ಇರುತ್ತ ಅನ್ಬಿಟ್ಟ. ದಪ್ಪನೆ ಹಾಲು ಅನ್ಕೊಂಡ್ಬಿಟ್ಟೆ. ಕೈ ದಪ್ಪಿದೆಯಲ್ಲ, ಇಷ್ಟ ದಪ್ಪಗಿರುವ ಹಾಲನ್ನ ಆ 6 ತಿಂಗಳು ಮಗುವಿಗೆ ಕುಡಿಸಿದ್ರೆ ಅಳ್ದೇ ಇರುತ್ತ, ಹಾಲನ್ನು ಕುಡಿಸ್ಬೇಡಿ ಅನ್ಬಿಟ್ಟ. ದಡ್ಡ. ಅವರು ಕೈಯನ್ನು ಯಾಕೆ ಮಾಡಿದ್ರು? ಕುಡ್ಗೋಲಿನಂತೆ. ಕುಡ್ಗೋಲು ಅಂತ ಯಾಕೆ ಹೇಳಿದ್ರು? ಕೊಕ್ಕರೆಯಂತೆ. ಕೊಕ್ಕರೆ ಯಾಕೆ ಹೇಳಿದ್ರು? ಬಿಳುಪಾಗಿರುವಂತೆ. ಬಿಳುಪು ಯಾಕೆ ಹೇಳಿದ್ರು? ಹಾಗಿಲ್ಲೇನಾಗಿದೆ, ಆತ್ಮನಿಗೆ ಬುದ್ಧಿಯ ದೃಷ್ಟಾಂತ ಕೊಟ್ಟದ್ದರಿಂದ, ಓಹೋ, ಆತ್ಮನಲ್ಲಿಯೂ ಕೂಡ ಧರ್ಮ ಧರ್ಮಿ ಎನ್ನುವಂತ ಭೇದ ಉಂಟು. ಸ್ವಾರಸ್ಯ ನೋಡಿ, ಇಲ್ಲಿ ಹೇಳುತ್ತಿರುವ ಆತ್ಮ ಮಹಾವಿಷ್ಣುವಲ್ಲ, ಶಿವನಲ್ಲ, ಬ್ರಹ್ಮನಲ್ಲ, ಸುಬ್ರಹ್ಮಣ್ಯನಲ್ಲ, ಲಕ್ಷ್ಮೀ ವೆಂಕಟೇಶ್ವರನೂ ಅಲ್ಲ, ಗಣಪತಿಯಲ್ಲ. ಅವರೆಲ್ಲರೂ ಸಾಕಾರ ದೇವತೆಗಳು. ವೇದಾಂತದಲ್ಲಿ ಪ್ರತಿಪಿಪಾದಿತವಾಗಿರುವ ತತ್ವ ನಿರ್ಗುಣ ತತ್ವ, ನಿರ್ವಿಶೇಷ ತತ್ವ, ಸಚ್ಚಿದಾನಂದ ರೂಪವಾಗಿರುವ ಪರಬ್ರಹ್ಮ ತತ್ವ. ಬುದ್ಧಿ ಸಾಧರ್ಮ್ಯ ವಿಧಾನಾತೆ, ಬುದ್ಧಿಯ ಸಾಧರ್ಮ್ಯವನ್ನ ಆತ್ಮನಿಗೆ ಹೇಳಿದ್ದರಿಂದ ನಾನಾತ್ವ ಪ್ರಸಕ್ತವು, ಆತ್ಮನಲ್ಲಿಯೂ ನಾನಾತ್ವ ಉಂಟು. ಆತ್ಮನೋ ಗುಣಿ, ಆತ್ಮನಿಗೆ ಕೂಟಸ್ಥಬೋಧ ಎನ್ನುವುದು ಗುಣ. ಆತ್ಮನು ಧರ್ಮಿ, ಆತ್ಮನಿಗೆ ಕೂಟಸ್ಥ ಎನ್ನುವಂತಹದ್ದು ಧರ್ಮ ಅನ್ನುವಂತ ದೋಷ ಬಂದ್ಬಿಡ್ತು. ನಾನಾತ್ವ ದೋಷ ಪ್ರಸಕ್ತವು ಸತ್ಯಂ, ನಾನಾತ್ವ ಎನ್ನುವಂತ ದೋಷ ಬಂದು ಒದಗಲಾಗಿ ತದಪವಾದಾರ್ಥಂ, ಆತ್ಮನಲ್ಲಿ ಯಾವ ದೋಷವಿಲ್ಲ, ಆತ್ಮನಲ್ಲಿ ಯಾವ ಭೇದವೂ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಬಾ ಅಂತ ಆತ್ಮ ಸ್ವರೂಪನೇ ನೀನು ಅಂತ ಹೇಳ್ತಾ ಇದೆ. ತದಪವಾದಾರ್ಥಂ, ಆ ನಾನಾತ್ವವನ್ನ ತಳ್ಳಿ ಹಾಕುವುದಕ್ಕಾಗಿ ಮುಂದಿನ ಶ್ಲೋಕ ಬಂದಿದೆ. ಶ್ಲೋಕವತ್ಯನಿಗೆ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಧರ್ಮ ಧರ್ಮಿತ್ವ ಭೇದೋಸ್ಯಾಹ ಸೋಪಿ ನೈವಾತ್ಮನೋ ಯತಃ ಪ್ರತ್ಯಜ್ಯೋತಿರತೋ ಭಿನ್ನಂ ಭೇದ ಹೇತೋರ ಸಂಭವಾತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಎಷ್ಟು ಸುಂದರವಾಗಿದೆ ಶ್ಲೋಕ.
ಈಗ ಅರ್ಥ ಮಾಡೋಣ. ಅಸ್ಯಾಹ ಇದಕ್ಕೆ, ಕಸ್ಯಾಹ ಅಸ್ಯಾಹ ಬುದ್ಧೇಃ ಸ್ತ್ರೀಲಿಂಗ ಷಷ್ಠೀಯ ವಚನ. ಈ ಬುದ್ಧಿಗೆ ಭೇದ ಅಸ್ತಿ, ಭೇದವು ಇದೆ. ಬುದ್ಧಿಯಲ್ಲಿ ಭೇದವಿದೆ, ಬುದ್ಧಿಗೆ ಭೇದವಿದೆ. ಏನ್ ಭೇದ? ಧರ್ಮ ಧರ್ಮಿತ್ವ. ಬುದ್ಧಿ ಎನ್ನುವುದು ಧರ್ಮಿ, ಬುದ್ಧಿಗೆ ಅಹಂತ್ವ ಎನ್ನುವಂತಹದ್ದು ಧರ್ಮ. ಬುದ್ಧಿ ಎಲ್ಲವನ್ನು ಅರಿಯುತ್ತಿದೆ, ಬುದ್ಧಿ ಚುರುಕಾಗಿದೆ, ಬುದ್ಧಿ ವಿವೇಕದಿಂದ ಕೂಡಿದೆ ಅಂತ ಹೇಳುವಾಗ ವಿವೇಕವಿದೆ. ಯಾವುದಕ್ಕೆ? ಬುದ್ಧಿಗೆ. ಸುಬ್ರಾಯ ಶರ್ಮಾಜಿಯವರಿಗೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಜ್ಞಾನವಿದೆ. ಯಾರಿಗೆ? ಸುಬ್ರಾಯ ಶರ್ಮಾಜಿಗೆ ಏನಿದೆ? ಜ್ಞಾನವಿದೆ. ಎರಡು ಬಂದಾಯ್ತು. ಸುಬ್ರಾಯ ಶರ್ಮಾ ಬೇರೆ, ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಜ್ಞಾನ ಬೇರೆ. ಹೌದು. ಬುದ್ಧಿ ಬೇರೆ, ಅಹಂಕಾರವೇ ಬೇರೆ, ಬುದ್ಧಿ ಬೇರೆ, ಬೋಧೃತ್ವವೇ ಬೇರೆ ಎಂದು ಆ ಬುದ್ಧಿಯಲ್ಲಿ ಧರ್ಮ ಧರ್ಮಿ ಎನ್ನುವಂತ ಭೇದ ಉಂಟು. ಹೌದು, ಅಗ್ರೀಡ್. ದ್ವೈತ ರೂಪದಿಂದ ಪ್ರಪಂಚವನ್ನ ಕಾಡುತ್ತಿದೆ ಬುದ್ಧಿ. ಬುದ್ಧಿಯು ಪ್ರಪಂಚವನ್ನ ನೋಡುವಾಗ ದ್ವಂದ್ವ ರೂಪದಿಂದ ಕಾಣುತ್ತಿದೆ. ಹಾಲು ಬಿಳುಪಾಗಿದೆ, ರಕ್ತ ಕೆಂಪಗಿದೆ, ಆನೆ ತೂಕವಾಗಿದೆ, ಇರುವೆ ಲಘುವಾಗಿದೆ, ದ್ವೈತ ಕಾಣ. ಸಮುದ್ರ ದೊಡ್ಡದಾಗಿದೆ, ಕೆರೆ ಸಣ್ಣದಾಗಿದೆ. ದ್ವಂದ್ವ ರೂಪದಿಂದ ಪ್ರಪಂಚವನ್ನು ಕಾಡುವಂತ ಬುದ್ಧಿಯಲ್ಲಿ ಭೇದ ಉಂಟು. ಹೌದಾ? ಹೌದು. ಆದರೆ ಆತ್ಮನಃ, ಆತ್ಮನಿಗೆ, ಆತ್ಮನಲ್ಲಿ ಸಹ ಭೇದ ಅಪಿ ನೈವ, ಆ ಭೇದವೂ ಇಲ್ಲ. ಆತ್ಮನ ದೃಷ್ಟಿಯಿಂದ ನೋಡಿದಾಗ ನೇಹ ನಾನಾಸ್ತಿ ಕಿಂಚನ. ಏನ್ ಆಶ್ಚರ್ಯ ನೋಡಿ. ಬುದ್ಧಿ ದೃಷ್ಟಿಯಿಂದ ನೋಡಿದಾಗ ಪ್ರಪಂಚ, ಪ್ರಾಣಿಗಳು, ದೇವತೆಗಳು, ಮನುಷ್ಯರು, ಕ್ರಿಮಿಕೀಟಗಳು, 84 ಲಕ್ಷ ಜೀವರಾಶಿಗಳನ್ನ ಬುದ್ಧಿ ನೋಡ್ತಾ ಇದೆ. ಈ ಭೇದ ಬುದ್ಧಿಯಲ್ಲಿ ಉಂಟು. ಸಹ ಭೇದ ಅಪಿ ಆತ್ಮನಃ ನಾಸ್ತಿ. ನಾಸ್ತಿ ಅಂತ ಹೇಳಲಿಲ್ಲ, ನೈವ, ಇಲ್ಲವೇ ಇಲ್ಲ. ಒಂದು ಬಂಗಾರದಿಂದ 1000 ಆಭರಣ ಮಾಡಿದ್ದಾರೆ. ಜುಮ್ಕಿ, ಲೋಲಾಕು, ಆಮೇಲೆ ಮೂಗುತಿ, ಉಂಗುರ, ನಂಗೆ ಸರಿಯಾಗಿ ಗೊತ್ತಿಲ್ಲ, ಡಾಬು, ಬಳೆ, ಸರ, ಎಟ್ಸೆಟ್ರಾ ಎಟ್ಸೆಟ್ರಾ. ಅದು ನೋಡುವವನ ದೃಷ್ಟಿಯಿಂದ ಭೇದ ಉಂಟು. ಬಂಗಾರದ ದೃಷ್ಟಿಯಿಂದ ಯಾವ ಭೇದವೂ ಇಲ್ಲ, ಎಲ್ಲವೂ ಬಂಗಾರ. ಬಂಗಾರಕ್ಕಿಂತ ಭಿನ್ನವಾಗಿ ಬಳೆ ಇಲ್ಲ, ಬಂಗಾರವನ್ನ ಬಿಟ್ಟು ಸರ ಇಲ್ಲ, ಬಂಗಾರವನ್ನು ಬಿಟ್ಟು ಕಿರೀಟ ಇಲ್ಲ. ಧರ್ಮ ಧರ್ಮಿತ್ವ ಭೇದೋಸ್ಯ ಅಸ್ಯಾಹ ಬುದ್ಧೇ. ಬುದ್ಧಿಗೆ ಧರ್ಮ ಧರ್ಮಿ ಎನ್ನುವಂತ ಭೇದ ಉಂಟು. ಆದರೆ ಆತ್ಮನಃ, ಆತ್ಮನಿಗೆ ಸೋಪಿ ನಾಸ್ತಿ, ಆ ಭೇದವು ಇಲ್ಲ. ನಾಸ್ತಿ ಅಂತ ಹೇಳ್ತಾರೆ, ನೈವ, ಇಲ್ಲವೇ ಇಲ್ಲ. ಅತಃ ಆದ್ದರಿಂದ ಆತ್ಮನು ಪ್ರತ್ಯಜ್ಯೋತಿ ಎಲ್ಲಿದ್ದಾನೆ? ಇಂಥ ಆತ್ಮನ ಎಲ್ಲಿ ನೋಡ್ಬೇಕು? ಪ್ರತ್ಯಗ ಆತ್ಮ ನಿಮ್ಮೊಳಗೆ ಇದ್ದಾನೆ. ಸವಾ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ, ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಬಾ, ನನಗೆ ಈ ಮಂತ್ರ ತುಂಬಾ ಇಷ್ಟವಾಗಿದೆ. ಬೃಹದಾರಣ್ಯ ಗೋಪನ ಹೆಚ್ಚಿನ ಮಂತ್ರ, 4ನೇ ಅಧ್ಯಾಯ, 4ನೇ ಬ್ರಾಹ್ಮಣ, 25ನೇ ಮಂತ್ರ ಅನ್ಕೊಂಡಿದ್ದೇನೆ. ಚೆಕ್ ಮಾಡಿ ನೋಡಿ ಬಿಟ್ಟು. 4, 4, 25 ಇರಬೇಕು. ಅದ್ಭುತವಾದ ಮಂತ್ರ. ಆತ್ಮ ಎಲ್ಲಿದ್ದಾನೆ ಅಂದ್ರೆ ಪ್ರತ್ಯೇಕ ಎಲ್ಲಾ ಜೀವನಗಳ ಒಳಗಡೆಯಲ್ಲಿ ಜ್ಯೋತಿ
ಕಿಂಜ್ಯೋತಿಸ್ತವ ಭಾನುಮಾನಹನಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರ ಮತೋ ಭವಾನ್ ಪರಮಕಂ ಜ್ಯೋತಿಸ್ತತಸ್ಮಿ ಪ್ರಭೋ. ಬೃಹದಾರಣ್ಯಕ ಸಾರ 145 ಪುಸ್ತಕ ಹೇಳ್ತಾ ಇದ್ದಾರೆ. ಪ್ರತ್ಯಕ್ ಜ್ಯೋತಿ ಆತ್ಮ ಯಾರು? ಪ್ರತ್ಯಕ್ ಒಳಗಿರುವಂತ ಜ್ಯೋತಿ ಸ್ವರೂಪನಾಗಿದ್ದಾನೆ. ಇವನಿಗೆ ಅಭಿನ್ನಂ, ಇದು ಅಭಿನ್ನವಾಗಿದೆ, ಯಾವ ವಸ್ತುವಿಗಿಂತಲೂ ಭಿನ್ನವಾಗಿಲ್ಲ, ಆತ್ಮನಿಗಿಂತಲೂ ಯಾವುದೂ ಭಿನ್ನವಾಗಿಲ್ಲ. ಆತ್ಮನು ಯಾವುದಕ್ಕಿಂತಲೂ ಅಭಿನ್ನನಾಗಿದ್ದಾನೆ. ಯಾಕೆ? ಭೇದ ಹೇತೋ, ಭೇದಕ್ಕೆ ಹೇತುವಾಗಿರುವಂತ ಅವಿದ್ಯೆಯು ಆತ್ಮನಲ್ಲಿ ಇಲ್ಲದ್ದರಿಂದ, ಭೇದಚೇತವಾಗಿರುವಂತ ದ್ವೈತವು ಇಲ್ಲದ್ದರಿಂದ ಆತ್ಮನು ಪ್ರತ್ಯಕ್ ಜ್ಯೋತಿಯಾಗಿದ್ದಾನೆ ಎಂದು. ಇದು ನನ್ನ ವ್ಯಾಖ್ಯಾನ ಸಾಕು. ಈಗ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವ ಕ್ಲೇಶಾಪಹರಣಿ ಓದ್ತೇನೆ. ಇಷ್ಟ ಎದ್ ಕೂಡ್ಲೆ ನಮ್ ಜೀವನ ವೇದಾಂತ ಚಿಂತನೆಯಿಂದ ಪ್ರಾರಂಭವಾಗ್ತಾ ಇದೆ. ಅದೇ ನಮ್ಮ ಪುಣ್ಯ. 293ನೇ ಪುಟ, ನೈಷ್ಕರ್ಮ್ಯ ಸಿದ್ಧಿ ಸಂಸ್ಕೃತ ಗ್ರಂಥ ನೋಡ್ಕೊಳ್ಳಿ. ಆತ್ಮಸ್ಥ ಬೋಧತ್ವ ಪ್ರತ್ಯಕ್ತಯೋ ನ ನಾನಾತ್ವಂ. ಆತ್ಮನಲ್ಲಿರುವ ಬೋಧತ್ವ ಪ್ರತ್ಯಕ್ತ್ವ ಇವುಗಳಿಂದ ಆತ್ಮನಿಗೆ ನಾನಾತ್ವವಿಲ್ಲ. ಏವಂ ತರ್ಹಿ ಆತ್ಮಗತ ಬೋಧೃತ್ವ ಪ್ರತ್ಯಕ್ತಯೋರಪಿ ಧೀಗತಯೋರಿವ ನಾನಾತ್ವಂ ಇತ್ಯಾಶಂಕ ಸಮನಂತರ ಶ್ಲೋಕೇನ ಅಪೋದ್ಯತೆ. ಹೇಗೆ ಬರೀತಾರೆ ಸ್ವಾಮಿ? ಬುದ್ಧಿಯ ದೃಷ್ಟಾಂತವನ್ನ ಕೊಟ್ಟದ್ದರಿಂದ ಆತ್ಮನಲ್ಲಿಯೂ ಕೂಡ ನಾನಾತ್ವವಿದೆ ಅಂತ ಆಗೋಯ್ತಲ್ಲ ಅಂದರೆ ಆ ಆಶಂಕೆಯನ್ನ ತಳ್ಳಿ ಹಾಕುತ್ತಿದ್ದಾರೆ. ಪೂರ್ವಯೋ ಇತಿ ದ್ವಿವಚನೋಪಾದಾನಾತ್ ತಯೋ ಪರಸ್ಪರಂ ನಾನಾತ್ವಂ ಪ್ರಾಪ್ತಂ. ಇಲ್ಲಿ ಪೂರ್ವಯೋ ದ್ವಿವಚನ ಬಂದೆ. ತಯೋರೈಕ್ಯಂ ಯಥಾ ಬುದ್ಧೌ ಪೂರ್ವಯೋ ಏವಮಾತ್ಮನಿ. ಆತ್ಮನಲ್ಲಿಯೂ ಕೂಡ ಹಿಂದಿನ ಎರಡು ಅಂತ ಹೇಳಿದ್ದರಿಂದ ದ್ವೈತ ಬಂದೋಯ್ತು ಅಂದ್ರೆ ಇಲ್ಲ. ಆತ್ಮನಿ ಇತಿ ಅಧಿಕರಣವಾಚಕ ಶಬ್ದೋಪಾದಾನಾತಿ ಧರ್ಮ ಧರ್ಮ ಭೇದ ಪ್ರಾಪ್ತ. ಆತ್ಮನಲ್ಲಿ ಎರಡೂ ಗುಣಗಳು ಒಂದಾಗಿವೆ. ಆತ್ಮನಲ್ಲಿ ಅಂತ ಹೇಳಿದ್ದರಿಂದ ಅಧಿಕರಣಕಾರಕ. ಮಾತು ಬಹಳ ವೀಕ್. ಸ್ವಾಮೀಜಿ ಹೇಳ್ತಾ ಇದ್ರು, ವರ್ಡ್ಸ್ ಆರ್ ಇನ್ಆಡಿಕ್ವೇಟ್ ಟು ಡಿಸ್ಕ್ರೈಬ್ ಆತ್ಮನ್. ಆತ್ಮತತ್ವವನ್ನ ತಿಳಿಸಲು ವಾಕ್ಯಗಳಿಗೆ ಯೋಗ್ಯತೆ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನೇತಿ. ತೈತ್ತರೀಯೋಪನಿಷತ್ತು. ಯಥೋ ವಾಚೋ ನಿವರ್ತಂತೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಯೆ. ಮಾತುಗಳಿಂದಲೇ ವಿವರಿಸಬೇಕು. ಮಾತುಗಳಿಗೆ ಸಿಲುಕಿ ಕೊಳ್ಳುವುದಿಲ್ಲ ಅಂತ ತಿಳಿಸಬೇಕು. ಮಾತುಗಳನ್ನ ಮೀರಿರುವ, ಮಾತುಗಳನ್ನು ಬೆಳಗುತ್ತಿರುವ ಪ್ರತ್ಯಗಾತ್ಮನನ್ನ ಮಾತುಗಳಿಂದೇ ಹೇಳ್ತೇವೆ. ಇದಕ್ಕೇನ ಹೆಸರು? ಅಧ್ಯಾರೋಪಾಪವಾದ ಪ್ರಕ್ರಿಯೆ. ಯಾವ ವಿರೋಧವಿಲ್ಲ. ಅನೇಕ ಜನಗಳು ಅಧ್ಯಾರೋಪಾಪವಾದ ಪ್ರಕ್ರಿಯೆ ಸ್ವರೂಪವನ್ನ ತಿಳಿಯದೆ ಪರಸ್ಪರ ವಿರೋಧವನ್ನು ಕಾಣ್ತಾರೆ. ತಪ್ಪು. ಆತ್ಮನಲ್ಲಿ ಅಂತ ಹೇಳಿದ್ದರಿಂದ, ಪೂರ್ವಯೋ ಹೇಳಿದ್ದರಿಂದ ಭೇದ ಕೊಡ್ತಾ ಇದೆ. ಧರ್ಮ ಧರ್ಮಿ ಭೇದ ಪ್ರಾಪ್ತ. ಧರ್ಮ ಧರ್ಮಿ ಎನ್ನುವಂತ ಭೇದ ಉಂಟಾಗ್ತಾ ಇದೆ.
ತನ್ನ ಅದು ಸರಿಯಲ್ಲ. ದ್ವಿತೀಯಂ ತಾವತ್ ಪ್ರತ್ಯಾಹ ಧರ್ಮ ಧರ್ಮಿತ್ವ ಭೇದೋ ಸ್ಯಾಹ ಇತಿ. ಬುದ್ಧಿಯಲ್ಲಿ ತೋರುತ್ತಿರುವ ಧರ್ಮ ಧರ್ಮಿ ಎನ್ನುವಂತಹ ಭೇದವು ಇಲ್ಲ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅಸ್ಯಾಹ ಬುದ್ಧೇಃ ಧರ್ಮ ಧರ್ಮಿತ್ವ ಭೇದ ಅಸ್ತಿ. ಬುದ್ಧಿಗೆ ಧರ್ಮ ಧರ್ಮಿ ಎನ್ನುವಂತಹ ಭೇದ ಉಂಟು. ಹೇಗೆ? ಬುದ್ಧಿ ಧರ್ಮಿಣಿ ಸ್ತ್ರೀಲಿಂಗ, ಧರ್ಮಿ ಪುಲ್ಲಿಂಗ, ಧರ್ಮಿಣಿ ಸ್ತ್ರೀಲಿಂಗ, ಧರ್ಮಿ ನಪುಂಸಕಲಿಂಗ. ಧರ್ಮ ಯಸ್ಯ ಸಹ ಧರ್ಮಿ, ಧರ್ಮಿ ಧರ್ಮಿಣೌ ಧರ್ಮಿಣಃ. ಧರ್ಮ ಯಸ್ಯ ಸಾ ಧರ್ಮಿಣಿ ಬುದ್ಧಿ, ಧರ್ಮಿಣಿ ಧರ್ಮಿಣ್ಯೌ ಧರ್ಮಿಣ್ಯ. ಧರ್ಮ ಯಸ್ಯ ತತ್ ಧರ್ಮಿ, ಧರ್ಮಿ ಧರ್ಮಿಣಿ ಧರ್ಮಿಣಿ. ಬುದ್ಧಿಯು ಧರ್ಮಿ ಧರ್ಮಿಣಿ. ಬೋಧತ ಹಂತೇತು ಧರ್ಮವು. ಬೋಧೃತ ಅರಿಯುವಿಕೆ ಮತ್ತು ಅಹಂಕಾರ ಎರಡೂ ಕೂಡ ಬುದ್ಧಿಗೆ ಸಂಬಂಧಪಟ್ಟಿರುವಂತಹ ಧರ್ಮಗಳು. ಬುದ್ಧಿಗೆ ಧರ್ಮ ಧರ್ಮಿ ಭೇದ ಉಂಟು. ಸೋಪಿ ಭೇದ, ಈ ಭೇದವೂ ಕೂಡ ಆತ್ಮನಃ ನೈವ ಭವತಿ, ಆತ್ಮನಿಗೆ ಯಾವ ಭೇದವೂ ಇಲ್ಲ. ಆತ್ಮ ಧರ್ಮಿ ಬೋಧತಾ ಪ್ರತ್ಯಕ್ತೇತು ಧರ್ಮೌ ಇತಿ ಭೇದ ನ ಮಂತವ್ಯ. ಅಧ್ಯಾರೋಪ ದೃಷ್ಟಿಯಿಂದ ಆತ್ಮನನ್ನ ಬೋಧ್ರು ಆತ್ಮನಿಗೆ ಪ್ರತ್ಯಕ್ತವಿದೆ ಅಂತ ಹೇಳ್ತಾ ಇದ್ದೇವೆ ಹೊರತು ನಿಜವಾಗಿ ಆತ್ಮನಲ್ಲಿ ಯಾವ ಭೇದವೂ ಇಲ್ಲ. ಆತ್ಮನು ಧರ್ಮ ಧರ್ಮಿ ಭೇದವುಳ್ಳವನಲ್ಲ. ಕುತ ಏತತ್, ಈ ವಿಷಯ ಹೇಗೆ ಅಂತಂದ್ರೆ ಪ್ರತ್ಯಕ್ ಜ್ಯೋತಿ ಪ್ರತ್ಯಗಾತ್ಮ ಚೈತನ್ಯಂ. ಆತ್ಮನು ಪ್ರತ್ಯಗಾತ್ಮ ಸ್ವರೂಪನಾಗಿದ್ದಾನೆ. ಪ್ರತ್ಯಕ್ ಚೈತನ್ಯ ಸ್ವರೂಪ, ಒಳಗಿನ ಅರಿವಿನ ಚಿನ್ಮಾತ್ರ ಸ್ವರೂಪನಾಗಿದ್ದಾನೆ. ಬೋಧ ಪ್ರತ್ಯಕ್ತಯೋ ಸಕಾಶಾತ್ ಅಭಿನ್ನಂ ಅನನ್ಯ ಸ್ವರೂಪಂ ಪ್ರತ್ಯಗಾತ್ಮ ಇತಿ ಯಾವತ್. ಆತ್ಮನಿಗೆ ಕೂಟಸ್ಥ ಬೋಧ ಪ್ರತ್ಯಕ್ ಅಂತಿಜನ, ಇದಕ್ಕಿಂತ ಆತ್ಮನ ಭಿನ್ನನಾಗಿದ್ದಾನೆ. ಆತ್ಮನಿಗಿಂತ ಭಿನ್ನವಾಗಿ ಕೂಟಸ್ಥ ಬೋಧ ಸ್ವರೂಪವಾಗಲಿ ಪ್ರತ್ಯಕ್ ಸ್ವರೂಪವಾಗಲಿ ಇಲ್ವೇ ಇಲ್ಲ. ಆತ್ಮ ಇವ ಹಿ, ಆತ್ಮನೇ ಅಲ್ಲವೇ ಬೋಧ ಪ್ರತ್ಯಕ್ವೇ. ಶ್ರೀರಾಮಚಂದ್ರ ಬಂಗಾರವೇ ಮಹಾಲಕ್ಷ್ಮಿಯಾಗಿ 8 ಭುಜವುಳ್ಳಂತ ಮಹಾಲಕ್ಷ್ಮಿಯಾಗಿ ಬರ್ತಾ ಇದೆ. ಮಹಾಲಕ್ಷ್ಮವೇ ಕೈ, ಬಂಗಾರವೇ ಕೈ, ಬಂಗಾರವೇ ಮಹಾಲಕ್ಷ್ಮಿಯ ಸ್ವರೂಪ. ಬಂಗಾರ ಬಂದ್ಬಿಟ್ಟು ಮಹಾಲಕ್ಷ್ಮಿ. ನೋಡಿ ಚೆನ್ನಾಗಿ ವಾಕ್ಯ. ಆತ್ಮ ಇವ ಹಿ, ಆತ್ಮ ಏವ ಹಿ, ಆತ್ಮನೇ ಅಲ್ಲವೇ ಬೋಧ ಪ್ರತ್ಯಕ್. ಬೋಧ ಅಂದ್ರೂ ಆತ್ಮನೇ, ಪ್ರತ್ಯಕ್ ಅಂದ್ರೂ ಆತ್ಮನೇ, ಎರಡು ಬೇರೆ ಬೇರೆ ಇಲ್ಲ. ಏತದೇವ ಕುತಃ, ಯಾಕಿದು ಆತ್ಮನಲ್ಲಿ ಭೇದವಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಕಸ್ಮಾತ್ ಯಾವ ಕಾರಣದಿಂದ ಅಂದರೆ ತದಾ ಭೇದ ಹೇತೋರ ಸಂಭವಾತಿ. ಆತ್ಮನಲ್ಲಿ ಭೇದವು ಕಾಣುವುದಕ್ಕೆ ಹೇತುವೇ ಇಲ್ಲ. ಆದ್ದರಿಂದಲೇ ಉಪನಿಷತ್ತುಗಳಲ್ಲಿ ಆತ್ಮನನ್ನ ಅದ್ವಯ ಅಂತ ಕರೆಯುತ್ತಾರೆ. ಅದ್ವಯಂಚ ದ್ವಯಾಭಾಸಂ ಮನಸ್ವಪ್ನೇನ ಸಂಶಯ. ಅದ್ವಯಂಚ ದ್ವಯಾಭಾಸಂ ತಥಾ ಜಾಗರಣ ಸಂಶಯ. ಗೌಡಪಾದಾಚಾರ್ಯರ ಮಾತು. ಮನಸ್ಸು ಸ್ವಪ್ನದಲ್ಲಿ ಒಂದೇ ಇರುತ್ತೆ, ಹೌದಾ? ನನ್ನ ಕನಸಿನಲ್ಲಿ ಒಂದೇ ಒಂದಿತ್ತು ಮನಸ್ಸು. ಒಂದೇ ಇದ್ದಂತ ಅದ್ವಯವಾದ ಮನಸ್ಸು ಕನಸಿನಲ್ಲಿ ಎಲ್ಲವನ್ನೂ ಸೃಷ್ಟಿ ಮಾಡ್ಕೊಡ್ತಾ ಇದೆ. ಏನೇನು ಕನಸಿನ ತೋರ್ತಾ ಇತ್ತೋ ಎಲ್ಲವೂ ಕೂಡ ಮನಸ್ಸಿಗಿಂತ ಭಿನ್ನ.
ಅದೇ ರೀತಿಯಲ್ಲಿ ಎಚ್ಚರದಲ್ಲಿ ಏನೇನ್ ತೋರ್ತಾ ಇದೆಯೋ ಎಲ್ಲವೂ ಕೂಡ ಆತ್ಮನಿಗಿಂತ ಭಿನ್ನವಾಗಿದೆ. ಮಯ್ಯೇವ ಸಕಲಂ ಜಾತಂ ಮಯ್ಯ ಸರ್ವಂ ಸ್ಥಿತಂ ಮಯ್ಯ ಸರ್ವಂ ಲಯಂ ಯಾತಿ ತದ್ಬ್ರಹ್ಮದ್ವಯಮಸ್ಮ್ಯಹಂ. ಇದು ಸೂಕ್ಷ್ಮ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳಿ. ಸ್ಥೂಲ ದೃಷ್ಟಿಯಿಂದ ನೋಡಿದಾಗ ತಪ್ಪು ಅನಿಸುತ್ತೆ. ಏತದೇವ ಕುತಃ, ಆತ್ಮನಲ್ಲಿ ಭೇದವಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ತತ್ರಾಹಂ ಭೇದ ಹೇತೋರ ಸಂಭವಾತ್, ಭೇದವನ್ನ ಕಾಣುವುದಕ್ಕೆ ಬೇಕಾಗಿರುವ ಮನಸ್ಸೇ ಇಲ್ಲ. ಮನಸ್ಸಿನಿಂದ ಭೇದ ಜ್ಞಾನ. ಯಾವ ಮನಸ್ಸು ಇಲ್ಲ ಅಂತ ಅರ್ಥ ಆಯ್ತು, ಬ್ರಹ್ಮಜ್ಞಾನಿ ಆತ್ಮ ಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ಮಾನಸಂತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗಾಜ್ಯವಾತ್. ಮನಸ್ಸಿನಿಂದಲೇ ದ್ವೈತ ಪ್ರಪಂಚ, ಮನಸ್ಸಿನಿಂದಲೇ ಲಾಭ ನಷ್ಟ, ಮನಸ್ಸಿನಿಂದಲೇ ಜನ್ಮ ಮರಣ, ಮನಸ್ಸಿನಿಂದಲೇ ಶೋಕ ಮೋಹ, ಮನಸ್ಸಿನಿಂದಲೇ ಧರ್ಮ ಅಧರ್ಮ, ಮನಸ್ಸಿನಿಂದಲೇ ಸ್ವರ್ಗ ನರಕ, ಮನಸ್ಸಿನಿಂದಲೇ ಗುರು ಶಿಷ್ಯ. ಮನಸ್ಸು ಅಂದ್ರು ಒಂದೇ, ಅವಿದ್ಯಾ ಅಂದ್ರು ಒಂದೇ. ಇದನ್ನೇ ಭಾಷ್ಯಕಾರ ಶಂಕರರು ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋಹಂ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ ಎಂದಿದ್ದಾರೆ. ಸರಿ, ಭೇದ ಹೇತೋ, ಭೇದಕ್ಕೆ ಕಾರಣವಾಗಿರುವಂತ ಮನಸ್ಸು ಅಸಂಭವಾತ್, ಆತ್ಮನಿಗಿಂತ ಭಿನ್ನವಾಗಿಲ್ಲ. ಆದ್ದರಿಂದ ಬುದ್ಧಿಯಲ್ಲಿ ಧರ್ಮ ಧರ್ಮಿ ಎನ್ನುವಂತ ಭೇದ ಉಂಟು, ಆತ್ಮನಲ್ಲಿ ಯಾವ ಭೇದವೂ ಇಲ್ಲ. ಏಕಮೇವ ದ್ವಿತೀಯಂ ಬ್ರಹ್ಮ ತತ್ವಮಸಿ ಅಂತ ಹೇಳ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಧನ್ಯರಾಗೋಣ ಅಂತ ತಿಳಿಸುತ್ತಾ ಇಂದಿನ ಈ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಭಗವದ್ಗೀತೆಯಲ್ಲಿ ಅರ್ಜುನನೇ ಜಿಜ್ಞಾಸು, ಮುಮುಕ್ಷು, ಶ್ರೀಕೃಷ್ಣನೇ ಆಚಾರ್ಯ, ಜಗದ್ಗುರು. ಆದರೆ ಕೃಷ್ಣನು ಮಾತ್ರ ಕೇವಲ ಸಾರಥಿಯಂತೆ ನಟಿಸಿ ಅರ್ಜುನನ ಶೋಕ ಮೋಹ ಎಂಬ ರೋಗವನ್ನು ಗುರುತಿಸಿ ವಾಸಿ ಮಾಡಿದ ಭವರೋಗ ವೈದ್ಯ. 2ನೇ ಅಧ್ಯಾಯದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಬೇಡಿಕೊಂಡಿದ್ದಾನೆ: ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅದಕ್ಕೆ ಶ್ರೀಕೃಷ್ಣನು ಇದೇ ಅಧ್ಯಾಯದಲ್ಲಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಎಂದು ಗಹನವಾಗಿ ತಿಳಿಸಿದ್ದಾನೆ. ಅಂದರೆ ಯಾರು ತತ್ವದ ಬಗ್ಗೆ ನಿರಾಸಕ್ತರೋ ಜ್ಞಾನಿಗಳು ಅದರ ಬಗ್ಗೆ ಸದಾ ಜಾಗೃತರಾಗಿರುವರು. ಆದರೆ ಯಾರು ಕೇವಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತರೋ ಜ್ಞಾನಿಗಳು ಇದರ ಬಗ್ಗೆ ಅನಾಸಕ್ತರಾಗಿರುವರು ಎಂದರ್ಥ. ಶಂಕರರಾದರೋ ತಸ್ಮಾತ್ ಗೀತಾಶಾಸ್ತ್ರೇ ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷಪ್ರಾಪ್ತಿ
ನ ಕರ್ಮ ಸಮುಚಿತಾತ್ ಇತಿ ನಿಶ್ಚಿತೋರ್ಥಃ ಎಂದು ನಹಿ ಆತ್ಮಸ್ವರೂಪಾಧಿಗಮೇ ಸತಿ ಪುನಃ ಪ್ರಮಾಣ ಪ್ರಮೇಯ ವ್ಯವಹಾರ ಸಂಭವತಿ. ಪ್ರಮಾತೃತ್ವಂ ಹಿ ಆತ್ಮನೋ ನಿವರ್ತಿಯತಿ ಅಂತ್ಯಂ ಪ್ರಮಾಣಂ ಎಂದು ಕರ್ತೃತ್ವ ಬುದ್ಧಿಯನ್ನೇ ಬಾಧ ಮಾಡಿದ್ದಾರೆ. ಅದ್ವೈತ ತತ್ವ ಅಭಯ ಸ್ವರೂಪ. ವಿಚಾರ ಮಾರ್ಗ 1ರಿಂದ ಮಾತ್ರ ಭಯ ನಿವೃತ್ತಿ. ಕೇಳೋಣ. ದಯಮಾಡೋ ದೇವ ದಯಮಾಡೋ. ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ. ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ, ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ. ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯ ಮಾಡೋ ದೇವ. ಎಚ್ಚರಿದ್ದು ಕಂಬುವದ ಚರಿಯಿದೆ ಎಂಬುವ, ಎಚ್ಚರಿದ್ದು ಕಂಬುವದ ಚರಿಯಿದೆ ಎಂಬುವ, ಹುಚ್ಚ ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ. ಹುಚ್ಚ ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ. ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯ ಮಾಡೋ ದೇವ. ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ, ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ, ಬಿನದದೆ ನಿಲ್ಲುವ ಮನಸೊಂದನೆ ಭವ. ಬಿನದದೆ ನಿಲ್ಲುವ ಮನಸೊಂದನೆ ಭವ. ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯ ಮಾಡೋ ದೇವ. ಬರು ನಿದ್ರೆಯೊಂದುವ ನರನಿಪ್ಪ ಚಂದವ, ಬರು ನಿದ್ರೆಯೊಂದು
ಶಂಕರನಾಗುವಂದವ ಮರಹಿಲ್ಲದೈದಿ ಶಂಕರನಾಗುವಂದವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ.